ಆದ್ರೆ ಇದು ಲೈನಿಂಗ್ ಬ್ಲೌಸ್ ವಿತ್ ಇದು ಕಳ್ಳಿಗಿರ್ತಾರಲ್ಲ ಅವ್ರು. ಓಕೆ, 0 ಸೈಜ್ ಅಂತಾರೆ. ಇದನ್ನ ಹೇಳ್ತೀನಿ ನೋಡಿ. ಸೊ ಫುಲ್ ಲೆಂತ್ ಅವ್ರದ್ದು ಎಷ್ಟೈತಪ್ಪ ನಿಂದು? 12.5 ಐತಿ. ಪ್ಲಸ್ 1 ಯಾಕಂದ್ರೆ ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ ತಾನೆ, ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ. ಎಷ್ಟಾಗುತ್ತಾ? 13.5. ಓಕೆ, 12.5 ರೆಡಿ ಬೇಕು ತಾನೆ? ಹೌದಾ? ಟೈಮ್ ಕೊರಳೆ ಎಷ್ಟು ಇಟ್ಕೊಂತಿಪ್ಪ? 1.5. ಸೊ ಕೊರಳೆ ಎಷ್ಟಪ್ಪ? ಶೋಲ್ಡರ್ 3, ಬಗಲೆಷ್ಟು ಇಟ್ಕೊಳ್ಳೋಣ? 5. ಬಗಲೆಷ್ಟು? 5. 0 ಸೈಜ್ ಇದ್ದಾಳೆ. ಓಕೆ, ಸೊ ನೋಡ್ರಿ ಚೆಸ್ಟ್ ಎಷ್ಟೈತೆ ನಿಂದು? 28 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ? 7. ಅದು ತಾನೆ? ಇಲ್ಲಿಂದ ಅಲ್ಲಿಗೆ 7 ಆಗ್ತೀವಿ ನೋಡ್ರಿ. 7. ಹೌದಾ? ಸೊ ನಿಮಗೆಲ್ಲ ಫಾರ್ಮುಲಾ ಕೊಟ್ಟಿದ್ದೀನಿ. ಆ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ರೆ ನಿಮಗೆ ಹೆಂಗೆ 1.5 ಇಟ್ಕೊಂಡೆ, ಹೆಂಗೆ 3 ಬಂತು, ಹೆಂಗೆ 5 ಬಂತು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೌದಾ? ಸೊ ಎಲ್ಲರಿಗೂ ಬರುತ್ತದೆ ಫಾರ್ಮುಲಾ. ಅದನ್ನೇನು ಒಂದಿನ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಅದು ನೀನು ಚೆಸ್ಟ್ ಅಂದರೆ ಏನು ರೀ? ನಮ್ಮ ಇಲ್ಲಿ ನೋಡ್ರಿ ಕೈ ಬಗಲ್ ಇರ್ತಲ್ಲ, ಬಗಲ್ ಗೊತ್ತಾಗುತ್ತಾ? ಇದು ಬಗಲ್ ತಾನೆ, ಇಲ್ಲಿ ಬಗಲ್ ಬರುತ್ತೆ ತಾನೆ, ಅದ್ರ ಕೆಳಗೆ ಹಾಕೋಬೇಕು. ಎಷ್ಟು ಬರುತ್ತಾ? ಎಲ್ಲಿ 7. ಹೌದಾ? ಎಷ್ಟು? 7. ಇಲ್ಲಿ ವೇಸ್ಟ್ ಎಷ್ಟು ಬರ್ತಪ್ಪ ನಿಂದು? ಎಷ್ಟೈತಪ್ಪ? 6 ಕಾಲ. ಹೌದಾ? 6 ಕಾಲು. ಓಕೆ, 6 ಕಾಲು. ಇಲ್ಲಿ ನೋಡ್ರಿ ಚೆಸ್ಟ್ 7 ಐತೆ ತಾನೆ, ಪ್ಲಸ್ 2. ಇದು ಹಿಂಭಾಗದ ಭಾಗ. ಯಾವುದಿದು? ಹಿಂಭಾಗ. ಇಲ್ಲಿ ನೋಡ್ರಿ. ಸೊ ನೀವು ಇಲ್ಲಿ ನೋಡ್ರಿ ಹೆಂಗೆ ಇಟ್ಕೊತೀನಿ. 1.5, ಇದು 3, ಸೊ ಇದು 5 ಇಂಚು. ಓಕೆ, ಇಲ್ಲಿ ನೋಡ್ರಿ ಇಲ್ಲಿ ಕೂಡ 5. ಓಕೆ, ಹಾಕ್ಬೇಕು. 10 ಸೈಜ್ ಇರ್ತಾರಲ್ಲ, ಇಲ್ಲೇನು ಎದೆ ಸುತ್ತಾಡುತ್ತೆ 7, 8, 6, ಆಮೇಲೆ 8 ಕಾಲು ಏನು ಬರುತ್ತಲ್ಲ ಅಂಥವ್ರಿಗೆಲ್ಲ ಇಲ್ಲೇನು ಮಾಡಬೇಕು? 1 ಇಂಚ್ ಇಟ್ಕೊಳ್ರಿ. ಅರ್ಥ ಆಗುತ್ತಾ? 1 ಇಂಚ್ ಇಟ್ಕೊಳ್ರಿ. ವಿತ್ ಡೀಪ್ ಜಾಸ್ತಿ ಇದ್ರೂ ಕೂಡ ಇದನ್ನು 1 ಇಂಚ್ ಇಟ್ಕೊಳ್ರಿ. ಬೋಟ್ನಿಕ್ಕಿಗೆಲ್ಲ ಚೇಂಜ್ ಬರುತ್ತೆ, ಫುಲ್ ಇದೆಲ್ಲ ಚೇಂಜ್ ಬರುತ್ತೆ. ಅದನ್ನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ನಾಗ ಏನಂತ. ಓಕೆನಾ? ಸೊ ಇಲ್ಲೆಷ್ಟು ಇಟ್ಕೊತೀರಿ? 1 ಇಂಚು ಸಾಕು. ಓಕೆ, ಚೇಂಜ್ ಬರ್ತಾ ಹೇಳ್ತೀನಿ ನಾನು. ನೀನು ಹಾಕಪ್ಪ, ಮಾರ್ಕಿಂಗ್ ಹಾಕಿ. ನೀವು ಹಾಕ್ತೀರಿ? ಎಸ್, ವೆರಿ ಗುಡ್. ಇಲ್ಲಿಂದ ಇಲ್ಲಿಗೆ ಡೀಪು. ಇಲ್ಲಿ ನೋಡಪ್ಪ, ನೀ ಡೀಪ್ ಎಷ್ಟು ಇಡ್ತೀಯ? 8.5 ಇಡೋಣ ನಿಮಗೆ? 9 ಇಡ್ಲಾ? 8.5 ಇಡೋಣ. ಅಕಸ್ಮಾತ್ 4, 3 ಇಟ್ಕೊಂಡಿದ್ರೆ ಈ ಕೊರಳು ಇದಕ್ಕೆ ಬರಲ್ಲ ಡೀಪ್ಗೆ. ಅರ್ಥ ಆಯ್ತು? ಇಲ್ಲಿ ಡೀಪ್ ನೀವು ಏನಾದರೂ 4, 3, 7 ಏನಾದರೂ ಇಟ್ಟಿದ್ರೆ ಇದು ಇದಕ್ಕೆ ಬರಲ್ಲ. ಅರ್ಥ ಆಯ್ತು? ಸೊ ನೋಡ್ರಿ ಈ ಡೀಪ್ ಎಷ್ಟು ಇಟ್ಟಿದ್ದೀರ ಇದಕ್ಕೆ? 8.5 ರೆಡಿ. ನಿನಗೆ ಎಷ್ಟಪ್ಪ? 8.5 ಬೇಕಾ? ರೆಡಿ 8.5 ಬೇಕಂದ್ರೆ 10 ಇಂಚು ಸೇರಿಸ್ಬೇಕು. ಯಾಕೆ ಸೇರಿಸ್ಬೇಕು? ಇಲ್ಲಿ ಶೋಲ್ಡರ್ 10 ಇಂಚು ಹೋಗುತ್ತೆ ತಾನೆ, ಇಲ್ಲಿ ಶೋಲ್ಡರ್ಗೆ. ಹೌದು ತಾನೆ? ಶೋಲ್ಡರ್ಗೆ ಇಲ್ಲೇನಾಗುತ್ತೆ ರೀ? ಹಿಂಗೆ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಿ ಇಲ್ಲ ಮುಂಭಾಗ ಹಿಂಭಾಗಕ್ಕೆ. ಸೊ ಅಲ್ಲಿ 10 ಇಂಚ್ ಹೋಗುತ್ತೆ. ಅರ್ಥ ಮಾಡ್ಕೊಳ್ರಿ. ಇಲ್ಲಿಂದ ನೋಡಿ ಎಷ್ಟು ಇಟ್ಕೊಳ್ಳೋಣ? 2.5 ಸಾಕ? ಇಲ್ಲಿಂದ ಫಸ್ಟ್ ಒಂದು ಲೈನ್ ಹಾಕ್ಕೊಳ್ರಿ, ಆಮೇಲೆ ಶೇಪ್ ತಗೊಂಡ್ರಿ. ಓಕೆ, ಇಲ್ಲಿ ನೋಡ್ರಿ ಇದು ಹಿಂಗೆ ಸ್ಟ್ರೇಟ್ ಬರಲಿ, ಆಮೇಲೆ ಮಾಡ್ಕೊಡ್ರಿ. ಚೆನ್ನಾಗಿ ಬರ್ತದೆ ಶೇಪ್. ಓಕೆ, ನಿಮ್ಗೆ ಹೆಂಗೆ ಬೇಕು ಹಂಗೆ ಶೇಪ್ ಹಾಕ್ಕೊಡ್ರಿ. ಇಲ್ಲಿ ಚೌಕ್ ಬಂದು ಹಿಂಗೆ ರೌಂಡ್ ಹಾಕಿದ್ರೆ ಅದು ಒಂಥರ ಯೂನಿಕ್ ಆಗಿ ಮಸ್ತ್ ಕಾಣ್ತದೆ. ಓಕೆ, ಇಲ್ಲ ಮೇಡಮ್ ನನಗೆ ರೌಂಡೇ ಸಾಕು ಅಂದ್ರೂ ಚೆನ್ನಾಗಿ ಬರುತ್ತೆ. 28 ಡಿವೈಡೆಡ್ ಬೈ 10 ಅಂದರೆ ಎಷ್ಟು? 2.8. ಎಷ್ಟು ರೀ? ಇಲ್ಲೇ ಮಾರ್ಕ್ ಮಾಡ್ಕೊಂಡ್ರಿ. ಏನು ರೀ ಹೇಳ್ರಿ ಇದು? ಟಕ್ಸಿಂದು 2.8. ಇಲ್ಲಿ ಮೇಲೆ ಟಕ್ಸ್ ಎಷ್ಟು ಇಡ್ಬೇಕು ರೀ ಮೇಡಮ್ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಮದು ಡೀಪ್ ಇಲ್ಲೇನು ಬರುತ್ತಲ್ಲ ಇದಕ್ಕೆ ಎಷ್ಟು ಇಂಚು? 1 ಅಥವಾ 1.25 ಇಂಚು ಗ್ಯಾಪ್ ಇರುತ್ತೆ. ಎಷ್ಟು ಇರ್ಬೇಕು ರೀ? ಸೊ ಅಲ್ಲಿ ಮಟನ್ನು ನೀವು ಏನು ಮಾಡಬೇಕು? 6, ಇಲ್ಲಿಂದ ಇಲ್ಲಿಗೆ 6 ಕಾಲು. ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ 6 ಕಾಲು. ಟಕ್ಸ್ಗೆ ಎಷ್ಟು ಬೇಕಪ್ಪ ನಮಗೆ? 1 ಇಂಚು. ಓಕೆ, ನೆಕ್ಸ್ಟು ಇದಕ್ಕೆ ಎಷ್ಟಪ್ಪ? 2 ಇಂಚು. ಓಕೆ, ನೋಡಿ ಗೊತ್ತಾಯ್ತಾ? ಇನ್ನೊಂದು ಸರಿ ಕ್ಲೀನಾಗಿ ಅರ್ಥ ಮಾಡಿಸ್ತೀನಿ ನೋಡಿರಿ. ಸೊ ಇದು ನಿಮ್ಮದು ಟೋಟಲ್ ಲೆಂತ್ ಏನಿರುತ್ತೆ, ನೀವು ಯಾವ ಸೈಜಿಂದಾರ ಹೊಲಿರಿ, ನಿಮ್ಮ ಟೋಟಲ್ ಲೆಂತ್ ಏನಿರುತ್ತಲ್ಲ ಅದಕ್ಕೆ ಪ್ಲಸ್ 1 ಇಂಚ್ ಸೇರಿಸ್ಬೇಕು. ಎಷ್ಟು ಸೇರಿಸ್ಬೇಕು? 1 ಇಂಚು ಸೇರಿಸ್ಬೇಕು. ಇಲ್ಲಿ 0 ಸೈಜ್ 12.5 ತೊಗೊಂಡ್ರಿ, ವಿತ್ ಗಿಡ್ಡೂ ಇದ್ದಾರೆ ಅವರು. ಸೊ ಇಲ್ಲಿ 12.5 ತೊಗೊಂಡಿವಲ್ಲ, ಪ್ಲಸ್ 1 ಇಂಚು. 1 ಇಂಚ್ ಯಾಕಂದ್ರೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತಾನೆ, ಅದಕ್ಕೆ ಅರ್ಧ, ಇದಕ್ಕೆ ಅರ್ಧ, ಕೆಳಗಡೆ ಅರ್ಧ, ಇದಕ್ಕೆ ಅರ್ಧ ಆಗುತ್ತೆ. ಅರ್ಥ ಆಗುತ್ತಾ? ಡನ್. ನೆಕ್ಸ್ಟ್ ಎದೆ ಸುತ್ತಳತೆ 4ನೇ ಒಂದು ಭಾಗ ತೊಗೋಬೇಕಿಲ್ಲಿ. ಎದೆ ಸುತ್ತಳತೆ 4ನೇ ಒಂದು ಭಾಗ ತೊಗೊಂಡ್ರೆ ಎಷ್ಟು ಅಂತ? ಇಲ್ಲಿ 7 ಇಂಚು. ಯಾರದೇ ಬ್ಲೌಸ್ ತೊಗೊಳ್ರಿ ಹಿಂಗೆ ತೊಗೋಬೇಕು. ಅದು ಎಲ್ಲಿ ತೊಗೋಬೇಕು? ಇಲ್ಲಿ ತೊಗೊಂಡೆ, ಇಲ್ಲಿ ತೊಗೊಂಡು ಮಾರ್ಕ್ ಮಾಡಿದ್ನೆ. ಈ ಕಡೆ ನೆವರ್ ಇಲ್ಲೇ ಮಾಡಬೇಕು. ಇಲ್ಲಿ ಬಗಲ್ ಹಾಕಿರ್ತೀರಲ್ಲ ಇಲ್ಲೇ ಮಾರ್ಕ್ ಮಾಡಬೇಕು. ಓಕೆ, ಇಲ್ಲಿ ಕಚ್ ಹಾಕಿದ್ರೆ ನಾವು ಇಲ್ಲೇ ಬಂದು ನಮಗೆ ಹೊಲಿಯುವಾಗ ಬರುತ್ತೆ. ಓಕೆ, ಪ್ಲಸ್ ಇನ್ನೇನು ಮಾಡಬೇಕು? 2 ಇಂಚು ಬಿಟ್ಕೋಬೇಕು. ಅರ್ಥ ಆಗುತ್ತಾ? ಇಲ್ಲಿ ಏನು ಮಾಡಬೇಕು? 2 ಇಂಚ್ ಬಿಟ್ಕೋಬೇಕು. ಓಕೆ, ನೆಕ್ಸ್ಟ್
ಬಗಲ್ರಿ 5. ಎಷ್ಟು ಲೈನಿಂಗ್ ಬ್ಲೌಸ್ ಇದ್ರ ಮೇಲೆ ಇಟ್ಟು ಸುತ್ತೋರ್ದ 1/4 ಇಂಚು ಸ್ವಲ್ಪ ಬಿಟ್ಟು ಕಟ್ ಮಾಡಬೇಕು, ಇಲ್ಲ ಅರ್ಧ ಇಂಚ್ ಆದರೂ ಬಿಟ್ಟು ಕಟ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಹೇಳ್ರಿ, ಗುಂಜು ಕಿತ್ಕೊಂಡು ಹೋಗಿಲ್ಲ. ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕು, ಲೈನಿಂಗ್ ಮೇಲೆ ಮಾರ್ಕ್ ಹಾಕ್ಕೋಬೇಕು, ಆಮೇಲೆ ಇದ್ರ ಮೇಲೆ ಕಟ್ ಮಾಡಬೇಕು. ಇನ್ನೊಂದೇನು ಪ್ಲಸ್ ಅಂದರೆ ಈ ಮಾರ್ಕಿಂಗ್ ಇರ್ತಲ್ಲ ಇದ್ರ ಮೇಲೆ ಮೂಡಲ್ಲ. ಅರ್ಥ ಆಗುತ್ತಾ? ಫಸ್ಟ್ ಜೀವನ ಯಾರಿಗೈತಿ, ಫಸ್ಟ್ ಜೀವನ ಯಾರಿಗೈತಿ, ಯಾರಿಗೂ ಇಲ್ಲ. ಸೊ ಬಂದಂಗೆ ಹೋಗ್ಬೇಕು, ಹೆಂಗೆ ಬರ್ತಾ ಹಂಗೆ ಹೋಗ್ಬೇಕು ಜೀವನ. ಓಕೆನಾ? ಅಂದಾಗ ನಾವು ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯ. ಸೊ